ಮಿಥುನ ರಾಶಿಯವರೇ, ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಎದುರಾಗಲಿರುವ ಆ ಒಂದು ಅನಿರೀಕ್ಷಿತ ತಿರುವು ನಿಮ್ಮನ್ನು ಬೆಚ್ಚಿ ಬೀಳಿಸಲಿದೆಯೇ ಅಥವಾ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿಸಲಿದೆಯೇ? ನಿಮ್ಮನ್ನು ನೆರಳಿನಂತೆ ಕಾಡುತ್ತಿರುವ ಆ ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ಸಂಕಟಕ್ಕೆ ಈ ತಿಂಗಳು ಅಂತ್ಯ ಹಾಡಲಿದೆಯೇ? ನಿಮ್ಮ ಹಣೆ ಬರಹದ ರಹಸ್ಯ ಪುಟಗಳನ್ನು ನಾನು ಇಂದು ಬಿಚ್ಚಿಡುತ್ತಿದ್ದೇನೆ. ಅದಕ್ಕೂ ಮುನ್ನ ಈ ಮಾಹಿತಿಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಸದ್ಯ ನಿಮ್ಮನ್ನು ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಎಂದರೆ, ನನ್ನ ಮಾತನ್ನೇ ಜನರು ಯಾಕೆ ತಪ್ಪು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ನನ್ನ ಶ್ರಮದ ಫಲವನ್ನು ಬೇರೆಯವರು ಯಾಕೆ ಕಿತ್ತುಕೊಳ್ಳುತ್ತಿದ್ದಾರೆ ಎಂಬುದು. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶಾಪವಾಗುತ್ತಿರುವ ಈ ಕಾಲದಲ್ಲಿ ಮಾರ್ಚ್ 10ರ ನಂತರ ನಡೆಯಲಿರುವ ಗ್ರಹಗಳ ಸಂಚಾರವು ಒಂದು ದೊಡ್ಡ ರಹಸ್ಯವನ್ನು ಬಯಲು ಮಾಡಲಿದೆ. ನೀವು ಅತಿ ಹೆಚ್ಚು ನಂಬಿದ ವ್ಯಕ್ತಿಯೇ ನಿಮ್ಮ ಆರ್ಥಿಕ ಪ್ರಗತಿಗೆ ಅಡ್ಡಗಾಲಾಗುತ್ತಿರುವುದು ಈ ತಿಂಗಳು ನಿಮಗೆ ಸಾಕ್ಷಿ ಸಮೇತ ತಿಳಿಯಲಿದೆ. ಆದರೆ ಹೆದರಬೇಡಿ, ಆ ಕ್ಷಣವೇ ನಿಮ್ಮ ಯಶಸ್ಸಿನ ಬಾಗಿಲು ತೆರೆಯಲಿದೆ. ಈ ತಿಂಗಳು ನೀವು ಎದುರಿಸಲಿರುವ ಅಡೆತಡೆಗಳನ್ನು ನಿವಾರಿಸಿ ಅದೃಷ್ಟದ ಬಾಗಿಲು ತೆರೆಯಲು ಇರುವ ಆ ಪ್ರಬಲ ಪರಿಹಾರ ಇಲ್ಲಿದೆ ನೋಡಿ. ಪ್ರತಿ ಬುಧವಾರದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಹಸಿರು ಬಣ್ಣದ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಅಂದು ಸಾಯಂಕಾಲ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ. ಈ ಸಣ್ಣ ಕೆಲಸವು ನಿಮ್ಮ ಮಾತಿನ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಅರ್ಧಕ್ಕೆ ನಿಂತಿರುವ ಹಣಕಾಸಿನ ವ್ಯವಹಾರಗಳು ಚುರುಕುಗೊಳ್ಳುವಂತೆ ಮಾಡುತ್ತದೆ. ನಿಮ್ಮ ಬುದ್ಧಿವಂತಿಕೆಗೆ ಜಗತ್ತು ತಲೆಬಾಗುವ ಸಮಯ ಈಗ ಬಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.